ಭೂಗತ ಪಾತಕಿ. ಹಣಕ್ಕಾಗಿ ಏನನ್ನಾದರೂ ಮಾಡುತ್ತಾಳೆ. ಪರವಾಗಿಲ್ಲ, ಮಕ್ಕಳು ಎಂದೂ ಮುದ್ದೆ. ಏನು ಮಾಡುವಳೋ ಈ ಹಾದಿ ಹೋಕರಿಗೆ ರುಚಿ ಎಂಬ ಭಯ. ಮಕ್ಕಳ ಇನ್ನು ತಡೆಯಲಾರೆ. ಆದರೂ ಮುದುಕಿಯಾಗುವುದು ಬೇಡ. ಸದ್ಯ ಮುಗಿದಕಿಯಾಗೇ ಬಿಟ್ಟಳು.
ಎಲ್ಲರಿಗೂ ಸಂಭ್ರಮ, ಸಂತೋಷ. ಅಬ್ಬಾ, ಮೌನವು ಎಷ್ಟು ಸುಂದರ, ಪ್ರಭಾವಿತ ಎಂಬುದನ್ನು ಪ್ರಸ್ತುತಪಡಿಸಿದ ನಮ್ಮ ಸದಸ್ಯರು ಹುಟ್ಟು, ಮುಪ್ಪು, ಸಾವು ಜಗತ್ತಿನ ನಿಯಮ, ಇದನ್ನು ಯಾರೂ ಮೀರಬಾರದೆಂದು ಪ್ರಸ್ತುತಪಡಿಸಿದ್ದಾರೆ. ಇವರಿಗೂ ಮತ್ತು ಶ್ರೀಮತಿ ಮಾಧುರಿ ಭಟ್ ಅವರಿಗೂ ಧನ್ಯವಾದಗಳು. ಜೋರಾಗಿ ಚಪ್ಪಾಳೆ. ನಾವೆಲ್ಲ ಹಳ್ಳಿಯ ಸೊಗಡನ್ನುಂಡವರು. ಗೀಯ ಗೀಯ ಅಥವಾ ಜಕ್ಕಣಕ್ಕ ಜಕ್ಕಣಕ್ಕ ಅಂದೊಡನೆ ನಮಗೆ ಕಿವಿ ನಿಮಿರುತ್ತದೆ. ಈಗ ಅಂತ ಒಂದು ಜಾನಪದ ನೃತ್ಯವನ್ನು ನಿಮ್ಮ ಮುಂದೆ ಇಡಲು ಬರುತ್ತಿದ್ದಾರೆ ಶ್ರೀಮತಿ ಲತಾ ದೇಸಾಯಿ ಮತ್ತು ತಂಡದವರು. ಶ್ರೀಮತಿ ಲತಾ ದೇಸಾಯಿ ಅವರು ನಮ್ಮ ಸಂಘದ ಸದಸ್ಯರೂ ಹೌದು. ಅವರು ಒಳ್ಳೆಯ ಜಾನಪದ ಭಾವಗೀತೆಗಳು ಮತ್ತು ಶಾಸ್ತ್ರೀಯ ಸಂಗೀತಗಳನ್ನು ಹೇಳಿಕೊಟ್ಟು ಹಲವಾರು ಶಿಷ್ಯರನ್ನು ಸಿದ್ಧಪಡಿಸಿದ್ದಾರೆ. ಅವರ ನಿದರ್ಶನದಲ್ಲಿ ಒಂದು ಜಾನಪದ ನೃತ್ಯ. ಎಲ್ಲರಿಗೂ ನಮಸ್ಕಾರ. ಈಗ ಮುಗಿಯ ಕಾಲ ಬಂದಿದೆ. ಹೊಲದ ನೆಲವನ್ನೆಲ್ಲ ಎಲ್ಲರೂ ಮಟ್ಟಸ ಮಾಡಿ ಬಿತ್ತನೆ ಮಾಡುವುದಕ್ಕೆ ತಯಾರಾಗಿದ್ದಾರೆ. ಮಳೆರಾಯನ ಮೊರೆ ಹೋಗಿದ್ದಾರೆ. ಮಳೆರಾಯನ ಕರುಣೆಯಿಂದ ಉತ್ತು ಬೆಳೆದ ಪೈರನ್ನು ನೋಡಿ ಹೋಗಿದ್ದಾರೆ. ಇದನ್ನು ನಮ್ಮ ಸಂಘದ ಸದಸ್ಯರು ನೃತ್ಯ ರೂಪಕದಲ್ಲಿ ಒದಗಿಸುತ್ತಿದ್ದಾರೆ. ಬನ್ನಿ, ಇದನ್ನು ಎಲ್ಲರೂ ನೋಡಿ ನಲಿಯೋಣ. ಹಾಡನ್ನು, ನೃತ್ಯವನ್ನು ಕೇಳಿ ನೋಡಿ ಸಂತೋಷ ಪಡೋಣ. ಹಳ್ಳದಿನ್ನೆ ಸಮವ ಮಾಡಿ ಮಳೆರಾಯನ ಕರೆಯುವ, ಹಳ್ಳದಿನ್ನೆ ಸಮವ ಮಾಡಿ ಮಳೆರಾಯನ ಕರೆಯುವ, ಮಳೆರಾಯನ ಕರುಣೆಯಿಂದ ಹೊಲವ ಹದವ ಮಾಡುವ, ಮಳೆರಾಯನ ಕರುಣೆಯಿಂದ ಹೊಲವ ಹದವ ಮಾಡುವ. ನಲಿಯೋಣ ನಾವೆಲ್ಲ, ನಲಿಯೋಣ ನಾವೆಲ್ಲ, ನಲಿಯೋಣ ನಾವೆಲ್ಲ, ನಲಿಯೋಣ ನಾವೆಲ್ಲ. ಲಲ 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 ಲ 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 ಹುತ್ತು ಬಿತ್ತು ಬೆಳೆಯ ಬೆಳೆಸಿ ಬೆಳೆದ ಪೈರ ನೋಡುವ, ಹುತ್ತು ಬಿತ್ತು ಬೆಳೆಯ ಬೆಳೆಸಿ ಬೆಳೆದ ಪೈರ ನೋಡುವ, ಬೆಳೆದ ಪೈರ ನೋಡಿ ನಾವು ಸಂತೋಷದಿ ಹಾಡುವ, ಬೆಳೆದ ಪೈರ ನೋಡಿ ನಾವು ಸಂತೋಷದಿ ಹಾಡುವ. ನಲಿಯೋಣ ನಾವೆಲ್ಲ, ನಲಿಯೋಣ ನಾವೆಲ್ಲ, ನಲಿಯೋಣ ನಾವೆಲ್ಲ, ನಲಿಯೋಣ
ನಾವೆಲ್ಲ ಲಾ 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 ಲಾ. ಪ್ರಸ್ತುತಪಡಿಸಿದ ಶ್ರೀಮತಿ ಲತಾ ದೇಸಾಯಿ, ಪ್ರತೀಕ್ಷಾ, ಪೂಜಾ ಇವರಿಗೆ ಧನ್ಯವಾದಗಳು. ಶ್ರೀಮತಿಯರಾದ ವಿಜಯಲಕ್ಷ್ಮಿ ಎಂ, ಸುಜಾತ, ಶಾಂತಲಾ, ಜಯಶೀಲ, ಭಾಗ್ಯಲಕ್ಷ್ಮಿ, ಪದ್ಮ, ಕಾತ್ಯಾಯಿನಿ, ಶೀಲ, ಗಾಯತ್ರಿ, ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಎಂ ಇವರು ಚಾನೆಲ್ನ ಮೀಡಿಯಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ಶ್ರೀ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ನಮ್ಮ ಸದಸ್ಯರು ಒಂದು ಹಾಸ್ಯ ನಾಟಕ ಡೋಂಟ್ ಕೇರ್ ಪ್ರದರ್ಶಿಸಿದ್ದರು. ಅದರ ತುಣುಕೊಂದು ಈಗ ನಿಮ್ಮ ಮುಂದೆ ನೋಡೋಣ. ಹೇಳಮ್ಮ, ಎದ್ದೇಳು, ತುಂಬಾ ಹೊತ್ತಾಗಿದೆ, ಹೇಳು. ಹೇಳಮ್ಮ, ಎಷ್ಟು ಸಲ ಹೇಳೋದು? ಇಲ್ಲಮ್ಮ, ಲಾಲಿ ಹೇಳ್ತಾ ಇದ್ದೆ. ನೋಡು, ಇವತ್ತು ಇನ್ಸ್ಪೆಕ್ಟರ್ ಬರ್ತಾ ಇದ್ದಾರೆ, ಅದು ಹೊಸ ಇನ್ಸ್ಪೆಕ್ಟರ್ ಅಂತೆ. ಇಲ್ಲೆಲ್ಲ ಧೂಳು ಎಲ್ಲ ಹೇಗಿದೆ ನೋಡು, ಇದೆಲ್ಲ ಬೇಗ ಬೇಗ ಕ್ಲೀನ್ ಮಾಡಿ ಅವ್ರು ಬರೋ ಹೊತ್ತಿಗೆ ಎಲ್ಲ ಸರಿಯಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು, ತಿಳಿತಾ? ಏನ್ ಮೇಡಮ್, ಈಗಿನ್ನು 4 ದಿವಸ ಆಗಿದೆ, ಇದನ್ನೆಲ್ಲ ಧೂಳು ಹೊಡೆದು ಕ್ಲೀನ್ ಮಾಡಿ ನೀವು ಬಂದ್ರಿ ಹೇಳಿದ್ರಿ ಅಂತ ನಾನು ಮತ್ತೆ ಮಾಡ್ತೀನ. ಯಾವ ಇನ್ಸ್ಪೆಕ್ಟರ್ ಬರಲಿ, ನನ್ನ ಹೆಸರು ಏನು ಗೊತ್ತಾ ಮೇಡಮ್? ದುರ್ಗಿ ಅಂತ. ಇಲ್ಲಿ ಎಲ್ಲರೂ ನನ್ನನ್ನ ಡೋಂಟ್ ಕೇರ್ ದುರ್ಗಮ್ಮ ಅಂತಾರೆ, ಗೊತ್ತಾ? ನೋಡು, ನೀ ದುರ್ಗಿನಾರು ಆಗಿರು, ಮುರ್ಗಿನಾರು ಆಗಿರು, ಕೆಲಸ ಅಂದ್ಮೇಲೆ ಕೆಲಸ ಎಲ್ಲ ಸರಿಯಾಗಿ ಮಾಡಬೇಕು, ತಿಳಿತಾ? ಅದೆಲ್ಲ ಸಾಧ್ಯ ಇಲ್ಲ ಮೇಡಮ್, ನಾನು ಮಾಡೋದು ಇಷ್ಟೇ. ಹೆಂಗಪ್ಪ ಇವಳ ಹತ್ರ ಕೆಲಸ ಆಗೋದು? ಸ್ವಲ್ಪ ಇಲ್ಲಿರೋ ಧೂಳೆಲ್ಲ ನಾನೇ ಒರೆಸ್ಬಿಟ್ಟು ಕ್ಲೀನಾರು ಮಾಡ್ಕೊಳ್ಳೋಣ. ಇವ್ರನ್ನಾರು ತರ. ಅಯ್ಯೋ ಸುಮ್ಮನಿರಿ ಮೇಡಮ್, ಮನೇಲಂತೂ ನಮ್ಮ ಯಜಮಾನ್ರು ನಮ್ಮ ಅಮ್ಮ ಹತ್ರ ಮಾತಾಡಕ್ಕೆ ಬಿಡಲ್ಲ, ಆಫೀಸಲ್ಲಾದ್ರೂ ಮಾತಾಡೋಣ ಅಂದ್ರೆ ನೀವು ಇವ್ರ ಹತ್ರ ಕೆಲಸ ಹೇಗೆ? ಇದು ತಿಂಡಿ ತಿಂದ್ಯಾ? ಮಾತ್ರೆ ಎಲ್ಲ ತಗೊಂಡ? ಕಾಲ್ಗೆ ಎಣ್ಣೆ ಸೋರ್ಕೊಂಡೇನಮ್ಮ? ಓಕೆ. ಅಡುಗೆ ಏನು ಮಾಡಿದ್ಯಮ್ಮ? ಓಕೆ. ಕಾಲ್ಗೆ ಎಣ್ಣೆ ಸೋರ್ಕೊಂಡೋದು ಮರಿಬೇಡ. ಓಕೆ. ಸುನೀತಾ, ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತುಂ. ಸುನೀತಾ, ಹೇಳಿ. ಸ್ವಲ್ಪ ತಡೀರಿ, ನಾನು ಶಿವಾನಂದ ಲಹರಿ ಓದಾಕತ್ತೀನಿ. ಶಿವಾನಂದ ಇಲ್ಲ, ಸೌಂದರ್ಯ ಲಹರಿ ಓದಾಕತ್ತೀನಿ. ನಮ್ಮ ಗುರುದರ ಹೇಳಿದ್ದಾರೆ 500 ಸರ್ತಿ ಓದ್ಬೇಕಂತ. ನನಗೆ ಮನ್ಯಾಗಂತೂ ಓದಾಕಂಗಿಲ್ಲ, ಇಲ್ಲೊಂದು 2 ಸರ್ತಿ ಓದ್ತೀನಿ, ಸ್ವಲ್ಪ ತ್ರಾಸ ಕೊಡ್ಬೇಡ್ರಿ. ಈ ಕೆಲಸನೂ ಇಲ್ಲೇ ಆಗ್ಬೇಕಾ ಇವ್ರಿಗೆ? ಇಲ್ಲ, ಹೊಸ ಇನ್ಸ್ಪೆಕ್ಟರ್ ಬರ್ತಾರೆ ಅಂದ್ರು ಕೂಡ ಏನು ಈ ಆಫೀಸಲ್ಲಿ ಯಾರು ಕ್ಯಾರೇ ಏನಲ್ವಲ್ಲ, ಹೇಗೆ ಕೆಲಸ ತೆಗಿಯೋದು ಇವ್ರಗಳ ಹತ್ರ ಗೊತ್ತಾಗ್ತಿಲ್ವಲ್ಲ. ಎಷ್ಟು ಕೆಲಸ ಹೋಗ್ತಾ ಇದೆ ರೀ. ತರ ಆಯ್ತಮ್ಮ ಫೋನು? ಇಲ್ಲ ಮೇಡಮ್, 1 ನಿಮಿಷ ಇರಿ ಮೇಡಮ್, ಸೆನ್ಸೆಕ್ಸ್ ಬಿದ್ದಿದೆಯಂತೆ, ಕೆಲವೊಂದು ಶೇರ್ಸ್ ಪರ್ಚೇಸ್ ಮಾಡಬೇಕು, 1 ನಿಮಿಷ ಇರಿ ಮೇಡಮ್. ಹಲೋ, ಹೇಳಿ ಸರ್. ರಿಲಯನ್ಸ್ 1000 ತಗೊಳ್ಳಿ. ಓಕೆ. ಟಿ ವಿ ಎಸ್ 500 ತಗೊಳ್ಳಿ. ವಿಪ್ರೋ 500 ತಗೊಳ್ಳಿ ಸರ್. ಸರ್. ಇವ್ರು ಕೆಲಸ ಮಾಡೋ ಕಾಣಲ್ಲ. ಸುನೀತಾ ಸ್ವಲ್ಪ ಮೊದಲು ಸರಿಯಾಗಿ ಕೆಲಸ ಮಾಡೋ ಹಾಗೆ ಕಾಣ್ತಾ ಇತ್ತು. ಇನ್ನೊಂದ್ಸಲ ಹೇಗಾರು ಆಗ್ಲಿ ಕೇಳ್ಬಿಡ್ತೀನಿ.
ಸುನೀತಾ, ಹಾ ಹೇಳಿ ಮೇಡಮ್. ನೋಡಿಮ್ಮ, ಎಷ್ಟು ಫೈಲ್ಸ್ ಹೇಗೆ ಬಿದ್ದಿದೆ. ಇವತ್ತು ಹೊಸ ಇನ್ಸ್ಪೆಕ್ಟರ್ ಬರ್ತಾರೆ, ಅವ್ರು ತುಂಬಾ ಸ್ಟ್ರಿಕ್ಟ್ ಅಂತ. ಏನು ಫೈಲ್ ಅಂತ ಕೂತೀರಿ, ಸ್ವಲ್ಪ ತಡೀರಿ. ನಿಮ್ಗೇನು ಗೊತ್ತಿಲ್ಲ, ನಮ್ಮ ಮನೆ ರಾಜಾಜಿನಗರದಾಗ ಐತಿ. ಅಲ್ಲಿಂದ ಇಲ್ಲಿ ದಿನಾ ಮೆಜೆಸ್ಟಿಕ್ಕಿಗೆ ಬರಾಕತ್ತೀನಿ. ಎಷ್ಟು ತ್ರಾಸ ಆಗ್ತದೆ ಅಲ್ಲಿ. ರಾಜಾಜಿನಗರ ನಮ್ಮ ಮನೆ ಬಾಜುಕ ಬ್ರಾಂಚ್ ಐತ್ರಿ. ವರ್ಗ ಕೊಡ್ರಿ ಅಂದ್ರೆ ಕೊಡವಲ್ರು. ಎಷ್ಟು ಸರ್ತಿ ಕೇಳಿದೆ, ನನಗೆ ಎಲ್ಲಿವರೆಗೆ ವರ್ಗ ಕೊಡಂಗಿಲ್ಲ, ನಾ ಕೆಲಸ ಮಾಡಂಗಿಲ್ಲ. ರಾಜಾಜಿನಗರ ಮೆಜೆಸ್ಟಿಕ್ ಬಹಳ ದೂರ ಅಲ್ವಮ್ಮ? ಹೌದ್ರಿ, ನಿಮ್ಗೇನು ಗೊತ್ತಾಕೈತಿ ಬಿಡ್ರಿ. ಅಯ್ಯೋ, ಅಲ್ಲ, ತಪ್ಪು ಮಾಡಿದವ್ರನ್ನ ಈ ಕೊಪ್ಪಕ್ಕೆ ವರ್ಗ ಮಾಡ್ತಾರೆ ಅಂತ ಕೇಳಿದ್ದೆ. ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನ್ನನ್ನು ಇಲ್ಲಿಗೆ ವರ್ಗ ಮಾಡಿದ್ದಾರೆ, ಅರ್ಥ ಆಗ್ತಾ ಇಲ್ವಲ್ಲ. ಹೇಗೆ ಕೆಲಸ ಮಾಡೋದು ಇಲ್ಲಿ? ಇವರು ಟೈಮಿಗೆ ಕೆಲಸ ಮಾಡೋದಲ್ದಲ್ಲೇ ನಿಮ್ಗೆಲ್ರಿಗೂ ಕೆಟ್ಟ ಹೆಸರು ತರ್ತಾರೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಹೌದು ದುರ್ಗಿ. ಮೇಡಮ್ ಬಂದ್ರು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಲ್ಲ ಫೈಲ್, P&L ಫೈಲ್, ಬ್ಯಾಲೆನ್ಸ್ ಶೀಟ್ ಎಲ್ಲ ರೆಡಿನಾ? ದುರ್ಗಿ, ಗೊತ್ತಾಯ್ತು ಮೇಡಮ್. ಬಿಸಿ ಕಾಫಿ ತಂದು ಕೊಟ್ಬಿಡ್ತೀನಿ. ಇನ್ನೇನು ನಡಿಲಿ ಬಿಡಿಲಿ, ಕಾಫಿ ಕುಡಿಯೋ ಟೈಮಿಗೆ ನಡೆದು ಬಿಡುತ್ತೆ. ರೀ ಸುನೀತಾ, ಆ ಎಸ್ಟಾಬ್ಲಿಷ್ಮೆಂಟ್ ಫೈಲ್ ರೆಡಿನಾ? ನಂಗೆ ಕೇಳಕತ್ತೀರಿ, ಅವ್ರು ಅದರಲ್ಲ ಹೆಡ್ ಕ್ಲರ್ಕ್, ಅವ್ರಿಗೆ ಕೇಳ್ರಿ. ಎಸ್ಟಾಬ್ಲಿಷ್ಮೆಂಟ್ ಮೇಡಮ್? ಹೌದು. ಅದನ್ನ ನಾನು ಈ ಆಫೀಸಿಗೆ ಸೇರಿದ ದಿನಾನೇ ರಾತ್ರಿ 10 ಗಂಟೆವರೆಗೂ ಕೂತ್ಕೊಂಡು ನಿಮಗೆ ತೋರಿಸಿ ಕೂಡ ಮಾಡಿಸಿದ್ದೀನಿ. ಹೌದಾ, ಸರಿ. ಎಲ್ಲ ಫೈಲ್ ಕ್ಲಿಯರ್ ಆಗಿರ್ಬೇಕು. ಟೇಬಲ್ ಮೇಲೆ ಯಾವ ಫೈಲ್ ಇರ್ಕೂಡ್ದು. ಮ್ಯಾನೇಜರು ಬಹಳ ಚೆನ್ನಾಗಿ ಕೆಲಸ ಮಾಡೋ ಹಾಗೆ. ಹಲೋ ರೀ, ಇವತ್ತು ನಾನು ಆಫೀಸಿಂದ ಮನೆಗೆ ಬೇಗ ಬಂದ್ಬಿಡ್ತೀನಿ. ಸಿನಿಮಾಕ್ಕೆ ಹೋಗೋಣ ರೀ. ನೀವು ಆಫೀಸಿಂದ ಬೇಗ ಬಂದ್ಬಿಡಿ. ಹಾಗೇನೆ ಬರ್ತಾ ಟಿಕೆಟನ್ನು ತಗೊಂಡು ಬಂದ್ಬಿಡಿ. ಇವತ್ತು ಬೆಳಿಗ್ಗೆನೆ ಇನ್ಸ್ಪೆಕ್ಟರ್ ಬಂದು ಹೋಗ್ತಾರೆ. ಈ ಇನ್ಸ್ಪೆಕ್ಷನ್ ಗಲಾಟೆಯಿಂದ ನನ್ನ ತಲೆ ಸಿಡ್ತು ಹೋಗಿದ್ದೆ ರೀ. ತಾರಾ, ಬ್ಯಾಲೆನ್ಸ್ ಶೀಟ್ ರೆಡಿನಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಮೇಡಮ್. ಆ ಹೆಡ್ ಕ್ಲರ್ಕ್ ಇದಾರಲ್ಲ, ಅವ್ರನ್ನೇ ಕೇಳಿ. ನಾನ್ ಸೆನ್ಸ್. ಏನ್ ಮಾಡ್ತೀರ ರೀ? ತೊಂದರೆ ಕೊಡೋದೇ ಆಯ್ತು. ಇದು ಸಂಬಳ ಸರಿಯಾಗಿ ತಗೋತೀರಾ? ಸಾರಿ ಸರ್, ನಿಮ್ಗಲ್ಲ ಸರ್, ಖಂಡಿತ ನಿಮ್ಗಲ್ಲ ಸರ್. ಸಾರಿ ಸರ್, ಈಗಲೇ ತರ್ತೀನಿ. ಆಯ್ತು ಸರ್, ಓಕೆ ಸರ್, ಓಕೆ. ಫೈಲ್ ಮೇಡಮ್, ಅದೆಲ್ಲ ಫೈಲ್. ಮೇಡಮ್ ಏನ ದುರ್ಗಿ, ಯಾವುದೋ ಫೈಲ್ ತಗೊಂಡು ಹೋದ್ರು. ಏನ್ರಿ, ಯಾವ ಫೈಲ್ ಕೊಟ್ಟಿದ್ದೀರಾ? ಇದು ನಮ್ಮನೆ ಸಾಮಾನ್ ಲಿಸ್ಟ್ ಇದರಲ್ಲಿದೆ. ಮೇಡಮ್, ಅದೆಲ್ಲ ಫೈಲು ಇದು ಅಂತ ನಾನು ನಿಮ್ಮ ಹಿಂದಿಂದೆ ಬಂದಿರಿ. ನೀವು ಮಾತ್ರ ಬರಬರ ಅಂತ ಹೋಗ್ಬಿಟ್ರಿ, ಕಾರ್ ತಗೊಂಡು ಬರ್ರ ಅಂತ ಹೋಗ್ಬಿಟ್ರಿ. ನಾನಾರು ಏನು ಮಾಡೋಕ್ಕಾಗಿತ್ರಿ? ಎಲ್ಲ ಫೈಲ್ ಕ್ಲಿಯರ್ ಆಗಿರ್ಬೇಕು. ಇವತ್ತು ಇನ್ಸ್ಪೆಕ್ಟರ್ ಶಿವಮ್ಮ ಬರ್ತಾ ಇದ್ದಾರೆ. ಅವರು ತುಂಬಾ ಶಿಸ್ತು, ಅದಕ್ಕೆ ಅವರಿಗೆ ಶಿಸ್ತಿನ ಶಿವಮ್ಮ ಅಂತ ಹೇಳಿ. ಟೇಬಲ್ ಮೇಲೆ ಯಾವ ಫೈಲ್ ಇರ್ಕೊಳ್ತು, ಎಲ್ಲ ಕ್ಲಿಯರ್ ಆಗಿರ್ಬೇಕು. ಮೇಡಮ್, ಒಂದು ಐಡಿಯಾ ಹೇಳ್ತೀನಿ ರೀ ಮೇಡಮ್. ಎಲ್ಲ ಫೈಲ್ ತೊಗೊಂಡು ಹೋಗು, ಆ ಮುಲಾಗಿ ಇಟ್ಬಿಡುಣ್ರಿ. ಅದ್ರ ಮ್ಯಾಗ ಚಲೋ ವಸ್ತ್ರ ಹಾಕ್ಬಿಡ್ತೀನಿ ರೀ. ಯಾರಿಗೇನು ಗೊತ್ತಾಗಿಲ್ಲ ಬಿಡ್ರಿ. ಒಳ್ಳೆ ಹೂವಿನ ಕುಂಡನ ಇಟ್ಬಿಡ್ತೀನಿ. ಹೌದಾ, ಒಳ್ಳೆ ಐಡಿಯಾ ದುರ್ಗಿ. ಸರಿ. ಅಯ್ಯೋ, ಬನ್ನಿ ಮೇಡಮ್. ಬನ್ನಿ ಮೇಡಮ್. ಗುಡ್ ಮಾರ್ನಿಂಗ್. ಇದೆ, ಕೂತ್ಕೊಳ್ಳಿ ಮೇಡಮ್, ಇಲ್ಲಿ ಕೂತ್ಕೊಳ್ಳಿ. ಬಿಸಿ ಕಾಫಿ ಕುಡಿತೀರಾ, ಜ್ಯೂಸ್ ಕುಡಿತೀರಾ ಮೇಡಮ್? ಏನು ಕುಡಿತೀರಾ ಮೇಡಮ್? ಗರಂ ಚಾ ಕುಡಿತೀರಾ? ಎಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ನಾನು ಹೇಳೋದನ್ನ ಕೇಳ್ತೀರಾ? ಈ ಆಫೀಸ್ಗೆ ಫೈಲನ್ನ ಕೊಟ್ಟೋಗೋಣ ಅಂತ ಬಂದೆ. ಇವತ್ತು ನಿಮ್ಮ ಆಫೀಸ್ನಲ್ಲಿ ಇನ್ಸ್ಪೆಕ್ಷನ್ನು ನಡೆಯಲ್ಲ. ಯಾಕೆ ಅಂದರೆ ನಾನು ಇನ್ಸ್ಪೆಕ್ಟರ್ ಅಲ್ವೇ ಅಲ್ಲ. ಕಾರ್ಯಕ್ರಮದ ಕಡೆಯ ಅಂಗವಾಗಿ ನಮ್ಮ ಸಂಘದ ಸದಸ್ಯರೆಲ್ಲ ಸೇರಿ
ನಿಮ್ಮೆಲ್ಲರ ಶುಭಾಶಯಗಳನ್ನು ನಿರೀಕ್ಷಿಸುತ್ತಾ ಒಂದು ಸಮೂಹ ಗಾಯನವನ್ನು ನೀಡುತ್ತಿದ್ದಾರೆ. ಚಂದದ ಸಂಗದಲ್ಲಿ ವಿಶ್ವಾಸದ ಮಡಿಲಲ್ಲಿ ಆನಂದದ ಹೊಳೆ ಅನುರಾಗದ ಮಳೆ ಎಂದೆಂದು ಚಿಮ್ಮುತ್ತಿರಲಿ. ಈ ಚಂದದ ಸಂಗದಲ್ಲಿ ವಿಶ್ವಾಸದ ಮಡಿಲಲ್ಲಿ